ನಾನು ಪ್ರಬಲವಾಗಿ ಒಬ್ಬ ಸಚಿವ ಆಕಾಂಕ್ಷಿಯಾಗಿದ್ದೀನಿ. ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದಂಗೆ ನಾನು ಸಹ 3 ಸಾರಿ ಗೆದ್ದಿದ್ದೀನಿ. ಒಂದು ಹಿಂದುಳಿದ ವರ್ಗದಲ್ಲಿ ಬಂದಂತವನು ಮತ್ತು ರಾಜ್ಯದ ಒಬ್ಬ ನಾಯಕನಾಗಿ ಇದ್ದೀನಿ ನಾನು, ಅಲ್ವಾ? ಅದು ಕೇಳಕ್ಕೆ ಏನ್ ಹಕ್ಕಿದೆ, ಅಲ್ವಾ? ಒಂದು ಅವಕಾಶ ಕೊಡಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ. ಯಾಕಂದ್ರೆ ಕೊಡೋದು ಬಿಡೋದು ನಮ್ಮ ನಾಯಕರಿಗೆ ಬಿಟ್ಟಿರೋದು. ನಾನೇನು ಅದಕ್ಕೆ ಹಂಗಂತ ಹೇಳಿ ಭಿನ್ನ ರಾಗ ಮಾಡುವಂತ ಆ ರಾಗ ಯಾವುದು ಮಾಡುವಂತ ಪ್ರಶ್ನೆ ಇಲ್ಲ. ನಮ್ಮ ಸರ್ಕಾರ ನಮ್ಗೆ 5 ವರ್ಷ ಆಡಳಿತ ನಡೆಸಬೇಕು, ಚೆನ್ನಾಗ್ ಆಗ್ಬೇಕು ಅನ್ನೋ ನಮ್ಮ ಉದ್ದೇಶನೇ ಇದೆ. ಒಟ್ಟು ಒಂದಿಷ್ಟು ಅವಕಾಶಗಳು ಇದ್ರೆ ಕೊಡಿ ಅಂತ ಹಕ್ಕಿದೆ, ಕೇಳಿದ್ದೇನೆ. ಅಷ್ಟು ಬಿಟ್ರೆ ಡೆಲ್ಲಿಗೆಲ್ಲ ಒಂದ್ಸರಿ ಹೋಗಿ ಬಂದಿದ್ದೀನಿ, ರಾಜ್ಯ ನಾಯಕರನ್ನು ಕೇಳಿದ್ದೀನಿ, ಎಲ್ಲರನ್ನು ಕೇಳಿದೀವಿ. ಅವಕಾಶ ನೋಡೋಣ, ಡೆಲ್ಲಿ ನಾಯಕರು ಕಾಣೋದಾದ್ರೆ ಅದಕ್ಕೂ ಹೋಗಿ ಬರ್ತೀವಿ. ಅದೇನು ತಪ್ಪೇನಿಲ್ಲಲ್ಲ. ಹೋಗ್ಬಾರ್ದು ಕೇಳಬಾರ್ದು ಅಂತ ಯಾರು ಏನು ಹೇಳಿಲ್ಲ. ನಮ್ಮ ಹಕ್ಕುಗಳನ್ನ ಕೇಳಕ್ ಅವಕಾಶ ಇದೆ ಅಷ್ಟೇ. ನೋಡಿ, ನಾನು ಅವತ್ತಿಂದಾನು ಹೇಳ್ತಾ ಇದ್ದೀನಿ, ಇವತ್ತಲ್ಲ ಹಿಂದಿಂದಲೂ ಹೇಳ್ತಾ ಇದ್ದೀನಿ. ನಮ್ಮ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿಗಳ ಚೇಂಜ್ ಮಾಡೋದು, ಮಂತ್ರಿಗಳ ಚೇಂಜ್ ಮಾಡೋದು ನಮ್ಮ ಶಾಸಕರ ಕೈಯಲ್ಲಿಲ್ಲ. ಅವೆಲ್ಲವನ್ನ ರಾಷ್ಟ್ರೀಯ ನಾಯಕರ ತೀರ್ಮಾನ ಮಾಡ್ತಾರೆ. ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನಾವು ಅಂತಿಮವಾಗಿ ಇರ್ತೀವಿ ಅನ್ನೋದು ಅವತ್ತಿನೂ ನಾನು ಹೇಳ್ತಾ ಬಂದೀನಿ. ಅವ್ರದ್ದೇ ನಿರ್ಧಾರ, ಅವ್ರು ಏನ್ ಸೂಚನೆ ಕೊಡ್ತಾರೋ ಅದನ್ನ ನಾವು ಪಾಲನೆ ಮಾಡ್ತೀವಿ. ಬಿಟ್ರೆ ಇಲ್ಲ, ನಾವು ಮಾಡಕ್ ಬರೋದಲ್ಲ. ಅವಲ್ಲ, ನಾವು ಮಾಡೋದಾಗಿದ್ರೆ ಅದು ಬೇರೆ ತರ ಇರ್ತಾವ, ಆಗಲ್ಲ. ಹಂಗಾಗಿ ಇದು ಒಂದು ರಾಷ್ಟ್ರೀಯ ಪಕ್ಷ ಆಗಿದ್ದರಿಂದ ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ, ಅದ್ರಲ್ಲಿ ಎರಡು ಮಾತು ಇಲ್ಲ. ಥ್ಯಾಂಕ್ ಯು ಸರ್.